ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶ ಇರಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಕಾರಣ ಅಂತಂದ್ರೆ ಅವರಲ್ಲಿ ಒಂದು ಹುಮ್ಮಸ್ಸು ಇರುತ್ತೆ ಅನ್ನೋ ಇದು. ಇವತ್ತು ಇವತ್ತು ಇಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ತಾ ಇದೆ. ಇದು ಬರೀ ಒಂದು ಜನಾಂಗಕ್ಕೆ ಸೀಮಿತವಾಗಿರೋದಿಲ್ಲ. ಭವನ ನಿರ್ಮಾಣ ಆದ್ರೆ ಇದ್ರ ಉಪಯೋಗ ಎಲ್ಲಾ ಜನಾಂಗದವರು ಪಡಿಬಹುದು. ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ನಮ್ಮ ಮೂಡಲಬಾಗಿಲಿಂದ ಹಾದು ಹೋಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಇಲ್ಲಿರ್ತಕ್ಕಂಥ ಒಂದು ಸ್ಥಳ ಮಹಿಮೆ ಎಲ್ರಿಗೂ ಅರಿವಾಗ್ತದೆ. ಇಂಥ ಒಂದು ಕೆಲಸವನ್ನ ನಮ್ಮ ತಾಲೂಕಿಗೆ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮನ್ನ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೆಡಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಇದ್ದಾರೆ, ನಮ್ಮ ಪ್ರಕಾಶ್ ಅವರು, ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಅಂತ ವೆಂಕಟರಮಣ್ಣವರು, ಗೊಲ್ಲೇಜಿ ಜಗದೀಶು, ಜಡ್ಪಿ ಶ್ರೀನಿವಾಸು, ನಮ್ಮ ಲಕ್ಷ್ಮಣವರು, ಸೋಮಣ್ಣು, ನಮ್ಮ ಮುಂಚೋಡಪ್ಪಣ್ಣು, ನಮ್ಮ ಸಂಗಸಂದ್ರ ವಿಜಯ್ ಕುಮಾರ್ ಅವರು, ಗೊಲ್ಲಳ್ಳಿ ವೆಂಕಟೇಶು, ಜೆ.ಕೆ. ಕೃಷ್ಣಪ್ಪನವರು, ನಮ್ಮ ಕಾರ್ ಶ್ರೀನಿವಾಸು, ನಮ್ಮ ನಾಗಮ ಶಂಕರಣ್ಣವರು, ಡೆಕ್ಕನ್ ಸೀನಣ್ಣ, ಬಿ.ಎಡ್ ಮ್ಯಾನ್ಸಮ್ಮನ್ನು, ಎಲ್ಲ ಮುಖಂಡರು ಮತ್ತು ಮಾಧ್ಯಮದ ಮಿತ್ರರೇ, ಏನೊಂದು ಎಲ್ಲರೂ ಹೇಳ್ತಾ ಇದ್ರು, ಇವತ್ತು ಆಲಂಗೂರು ಸೀನಣ್ಣವರ ಅವಧಿನಲ್ಲಿ ಇಷ್ಟೆಲ್ಲ ಕೆಲಸಗಳಾಗಿತ್ತು, ಅದಾದ್ಮೇಲೆ ಇವಾಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡ್ಬೇಕಾಗಿದ್ರೆ ಅವ್ರು ಎಷ್ಟೊಂದು ಶ್ರಮ ಹಾಕಿದ್ರು, ಒಂದು ಟೀಮ್ನೇ ಕಳ್ಸಿದ್ರು. ಎಲ್ಲರ ನಮ್ಮ ವೆಂಕಟರಮಣ್ಣವರ ಒಂದು ನೇತೃತ್ವದಲ್ಲಿ ಎಲ್ಲ ಒಂದು ಟೀಮ್ನ ಕಳಿಸಿ ಕಂಚಿನ ಪ್ರತಿಮೆನೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಆಯ್ತೇನೋ ಅಂತ ಹೇಳಿ ಕೂಡ ಅನ್ಬೋದು, ಅಂತ ಒಂದು ಪ್ರತಿಮೆನ ನಿರ್ಮಾಣ ಮಾಡಿಕೊಟ್ರು. ಇವತ್ತು ಅವತ್ತಿಂದ ಬಿಸಿಲು ಗಾಳಿಗೆ ಇದ್ರೂ ಅದಕ್ಕೆ ಅವಕಾಶ ಆಗಿಲ್ಲ. ಇವತ್ತು ನಾವ್ ಹೇಳ್ತಾ ಇದ್ವಿ, ನಮ್ಮ ಒಂದು ಅವಕಾಶ 15 ವರ್ಷಗಳಾದ್ಮೇಲೆ ನಮ್ಮ ಸಮೃದ್ಧಿ ಮನ್ನ ಸರ್ ಬಂದ್ಮೇಲೆ ಆಲಂಗೂರು ಶಿನ್ನಣ್ಣವ್ರು ಯಾವ ರೀತಿ ಒಂದು ಹೆಸರನ್ನ ತಗೊಂಡಿದ್ದಾರೆ, ಆ ರೀತಿ ತಗೊಳ್ಳಕ್ಕೆ ಪ್ರಯತ್ನ ಪಟ್ಟು ಅವರ ಹಾದಿನಲ್ಲಿ ತಾವು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ. ಇವತ್ತು ಅದೇ ರೀತಿನಲ್ಲಿ ಇವತ್ತು ಅವರು ಸಹ ಆಲಂಗೂರು ಸಿನ್ನಣ್ಣವ್ರು ಎಲ್ಲಾ ಸಮುದಾಯಗಳಿಗೂ ಒಂದೊಂದು ಭವನ ನಿರ್ಮಾಣ ಮಾಡಿಕೊಟ್ರು. ಅಂಬೇಡ್ಕರ್ ಭವನನು ಚಿಕ್ಕದಾಗಾಯ್ತು, ಅವ್ರು ದೊಡ್ಡದಾಗೆ ಮಾಡ್ಬೇಕಂತ ಆದ್ರೂ ಅದು ಚಿಕ್ಕದಾಗಾಯ್ತು. ಎಲ್ಲ ಜನಾಂಗದವ್ರಿಗೂ ಇವತ್ತು ಸುಮಾರು ಜನಾಂಗಗಳಿಗೆ ಅವರು ಸಮುದಾಯ ಭವನಗಳು ನಿರ್ಮಾಣ ಮಾಡಿಕೊಟ್ರು. ಹಲವಾರು ಕಡೆ ಒಂದು ಕಲ್ಯಾಣ ಮಂಟಪಗಳನ್ನ ನಿರ್ಮಾಣ ಕೊಟ್ರ, ನಂಗ್ಲಿ ಆಗ್ಬೋದು, ಇವತ್ತು ನಮ್ಮ ಕಾಂತರ ಸರ್ಕಲ್ ಹಲವಾರು ಜಾಗಗಳಲ್ಲಿ ಕಲ್ಯಾಣ ಮಂಟಪಗಳು ಮಾಡಿಕೊಟ್ರು. ಇವತ್ತು ನಮ್ಮ ಶಾಸಕರು ಸಹ ಅದೇ ರೀತಿ ಹೇಳ್ತಾ ಇದಾರೆ. ಇನ್ನೂ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಒಂದು ಜನಾಂಗಗಳು ಕೂಡ ನಾವು ಆ ರೀತಿಯ ಒಂದು ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ಅಲ್ಲಿ ಅವರಲ್ಲಿ ಒಂದು ಹುಮ್ಮಸ್ಸಿದೆ. ಆದ್ರೆ ಅದ್ರ ಹುಮ್ಮಸ್ಸಿಗೆ ತಕ್ಕಂಗೆ ಸರ್ಕಾರದಲ್ಲಿ ಸ್ಪಂದನೆ ಇಲ್ಲ. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ ಏನಾಗ್ತಾ ಇದೆ ಅಭಿವೃದ್ಧಿ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಆದ್ರೂ ಸಹ ಅವ್ರು ಇರ್ತಕ್ಕಂಥ ಛಲ ಬಿಡದೆ ಇವತ್ತೇನು ಈ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ನಾವೆಲ್ಲಾನು ದೊಡ್ಡ ದೊಡ್ಡ ಒಂದು ಮದುವೆಗಳಾಗ್ಬೇಕಾದ್ರೆ ನಮ್ಮ ಮುಳ್ಬಾಗ್ಲಲ್ಲಿ ಯಾವ್ದು ಚೋಲ್ಟ್ರಲ್ಲಿ ಸಿಗೋದಿಲ್ಲ, ಎಲ್ಲ ನಾವು ಕೋಲಾರ್ಗೆ ಹೋಗ್ತಾ ಇದ್ವಿ. ಅದ್ರ ಬದಲಿಗೆ ಇವಾಗ ನಮ್ಗೆ ಇಲ್ಲೇನಾಗ್ತದೆ, ಒಳ್ಳೆ ಪಾರ್ಕಿಂಗ್ ಸಿಗ್ತದೆ. ಒಂದು ಹೆಚ್ಚಿಗೆ ಜಾಗ ಸಿರೋದ್ರಿಂದ ಭವನ ಒಳ್ಳೆ ರೀತಿನಲ್ಲಿ ಆದಾಗ ಒಂದು ಒಳ್ಳೆ ಪಾರ್ಕಿಂಗ್ ಸಿಗ್ತದೆ, ಎಲ್ಲ ವ್ಯವಸ್ಥೆ ಇರುತ್ತೆ, ನಮ್ಮೆಲ್ಲಾ ರೀತಿನಲ್ಲೂ ಅನುಕೂಲ ಆಗುತ್ತೆ. ಎಲ್ರಿಗೂ ಇದೊಂದು ಒಳ್ಳೆ ಕೆಲಸ ಆಗಿದೆ. ಇನ್ನ ಈ ರೀತಿಯ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಅವರೆಲ್ಲ ಮಾಡ್ಲಿ, ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಇವತ್ತೇನು ಅವರು ಒಂದು ಅಂಬೇಡ್ಕರ್ ಒಂದು ಇದನ್ನ ಹೊಸದಾಗಿ ಮೈಸೂರು ಮಹಾರಾಜರ ಒಂದು ಹುತ್ತದಲ್ಲಿ ಇದೆ ಆ ಶೈಲಿನಲ್ಲಿ ನಿರ್ಮಾಣ ಮಾಡ್ಬೇಕಂತ ಹೋಗಿದ್ದಾರೆ. ಬಹಳ ಒಂದು ಒಳ್ಳೆ ಕೆಲಸ. ನಮ್ಮ ಸೋಮಣ್ಣವ್ರು ಬಹಳ ಇದಾಗಿ ಬಹಳಷ್ಟು ಜನ ಒಳಗಡೆ ಬಂದಲ್ಲಿ ಚಪ್ಪಲಿ ಬಿಡ್ಬೇಕಂದ್ರೆ ಡ್ಯಾನ್ಸ್ ಮಾಡೋರು, ಆ ಬಿಸಿಲಿಗೆ ಆ ಕಾಲು ಇಡೋದಿಕ್ಕೆ ಇದ್ ಮಾಡೋರು ಅಲ್ಲಿ ಮೆಟ್ಲತ್ತಕ್ ಮುಂಚೆ ಖಾಲಿ ಜಾಗದಲ್ಲಿ. ಇವತ್ತು ಇದನ್ನ ನೀವು ಆ ಶೈಲಿನಲ್ಲಿ ಬದಲಾವಣೆ ಆದಾಗ ಜನರು ಕೂಡ ಅವತ್ತು ಸಂಕಷ್ಟ ತಪ್ಪುತ್ತೆ. ಎಲ್ಲರೂ ಪ್ರೀತಿಯಿಂದ ಬಂದು ಅಂಬೇಡ್ಕರ್ ಪಕ್ಕದಲ್ಲಿ ಒಂದ್ ಸ್ವಲ್ಪ ಹೊತ್ತು ಶಾಂತವಾಗಿ ನಿಂತ್ಕೊಂಡು ಒಂದು ಧ್ಯಾನ ಮಾಡೋದು ಕೂಡ ಅವಕಾಶ ಇರುತ್ತೆ. ಅಂತ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ದೀರಿ. ಬೇಗನೆ ಅದೆಲ್ಲ ನೆರವೇರಿ ನಿಮಗೂ ಒಂದು ಒಳ್ಳೆ ಕೀರ್ತಿ ಬರ್ಲಿ, ತಾಲೂಕು ಒಳ್ಳೆ ಹೆಸರು ಬರ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಮಾತು ಮುಗ್ತಾನೆ. ಜೈ ಹಿಂದ್.